ಸರ್ ನಾನು ಬಿ ನ್ಯೂಸ್ ಡಿಸ್ಟ್ರಿಕ್ಟ್ ರಿಪೋರ್ಟರ್ ಮಾತಾಡೋದು, ಗುಲ್ಬರ್ಗ ಡಿಸ್ಟ್ರಿಕ್ಟ್. ಹಾಂ ನಮಸ್ಕಾರ. ಸರಿ, ಇದು ಏನು ನಿಮ್ಮದು ಹರ್ವಾಳ್ ಟೋಲ್ ಇದೆಯಲ್ಲ ಸರ್, ಹಾಂ ಹಾಂ ಅದ್ರ ಕಡೆ ಯಾಕೆ ನೀವು ಗಮನ ಹರಿಸಿಲ್ಲ ಸರ್? ಅದು ಏನು ಸಮಸ್ಯೆ ಇದೆ? ನಿಮ್ಮದು ಟೆಂಡರ್ ತೊಗೊಂಡವ್ರು ಏನು ಮಾಡ್ತಾ ಇದ್ದಾರೆ ಅವರು? ಹಾಂ, ಸರ್, ಎಕ್ಸಾಕ್ಟ್ಲಿ ಏನು ಇಶ್ಯೂ ಇತ್ತು ಸರ್ ನಿಮ್ಮದು? ಅಲ್ಲ, ಯಾಕಂದ್ರೆ ಇಶ್ಯೂ ಏನು ಅಂತ ಕೇಳಬೇಡಿ ಸರ್, ಪ್ರತಿಯೊಂದು ಇಶ್ಯೂ ಇದೆ ಅಲ್ಲಿ. ಓಕೆ, ರೋಡ್ ಇಶ್ಯೂ ಹಿಡ್ಕೊಂಡು ಎಲ್ಲ ಥರದ್ದು ಇಶ್ಯೂ ಇದೆ ಅಲ್ಲಿ. ಏನು ಪ್ರಾಬ್ಲಮ್ ಇದೆ ಅಂತ ಕೇಳಬೇಡಿ, ಎಲ್ಲಾನು ಇಶ್ಯೂ ಅಲ್ಲೇ ಇದೆ. ಬಟ್ ನೀವು ಪಿ ಡಿ ಅವರಾಗಿ ನೀವು ಏನಾದರೂ ನಿಮ್ಮ ಗಮನಕ್ಕೆ ಬಂದಿಲ್ವಾ ಯಾವುದು? ಸರ್ ಸಪ್ರೇಟ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಇದ್ದಾರೆ ಸರ್. ಹೌದಲ್ಲ ಮೇಂಟೆನೆನ್ಸ್ ಸರ್? ಕಾಂಟ್ರಾಕ್ಟ್ರು ಮಾಡ್ತಾ ಓಕೆ ಇದ್ದೀವಿ ಓಕೆ ಸರ್ ಓಕೆ, ಅದೆಲ್ಲ. ಸಪ್ರೇಟ್ ಕಾಂಟ್ಯಾಕ್ಟ್ ಇದೆ, ಓಕೆ, ನಾನು ಅದಕ್ಕೆ ಒಪ್ಕೋತೀನಿ. ಹಾಂ ಸರ್, ಬಟ್ ಅದನ್ನೆಲ್ಲ ಹ್ಯಾಂಡಲ್ ಮಾಡೋರು ನೀವು ಅಲ್ಲ? ಅದನ್ನು ನಾವೇ ಮಾಡಿದ್ದೀವಿ. ಹಾಂ, ಹಾಂ ಸುಮ್ಮನೆ ಅಲ್ಲಿ ಗಾಡಿಗಳು ಓಡಾಡೋದೆಲ್ಲ ಶುಲ್ಕ ತಗೊಳ್ತೀರಾ, ಅಲ್ಲಿ ಏನು ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿಮಗೆ? ಸರ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಇಂದ ಏನು ಮೇಂಟೆನೆನ್ಸ್ ಮಾಡ್ತಾ ಇದ್ದೀರಾ ಸರ್? ಅವ್ರನ್ನ ತಿಳಿಸಿ ಇವತ್ತು. ಯಾಕಂದ್ರೆ ನಾವು ಟೋಲ್ ಹತ್ರ ವಿಸಿಟ್ ಕೊಟ್ಟಿದ್ದೀವಿ. ಓಕೆ ಸರ್. ವಿಸಿಟ್ ಕೊಟ್ಟಿದ್ದೀವಿ, ರೈತ ಸಂಘಟನೆ ಪರಗಳು ಬಂದಿದ್ದಾರೆ, ಮತ್ತೆ ಇವ ನಮ್ಮ ಕರ್ನಾಟಕದವ್ರು ಅವರೆಲ್ಲರೂ ಫೋನ್ ಮಾಡಿದ ಮೇಲೆ ನಾವು ಹೋಗಿದ್ವಿ. ಓಕೆ ಸರ್. ಹೋದ್ಮೇಲೆ ಅಲ್ಲೆಲ್ಲಾನು ನೋಡ್ಕೊಂಡ್ ಬಂದಿದ್ದೀವಿ ಸರ್. ಸರಿ ಸುಮಾರು ಎಲ್ಲ ಕಡೆ ಬ್ಯಾರಿಕೇಡ್ಸ್ ಮುರಿದಿದ್ದಾವೆ, ಮತ್ತೆ ಎಲ್ಲ ಕಂಟಿನ್ಯೂಗಳು ರೋಡ್ ಮೇಲೆ ಬಂದಿದ್ದಾವೆ. ರೋಡ್ ಮಾತ್ರ ಪೂರಾ ಹದಗೆಟ್ಟು ಹೋಗಿದೆ. ಒಂದು ಎರಡು ಮೂರು ದಿನ ಹಿಂದ್ಗಡೆನೆ 2 3 ಆಕ್ಸಿಡೆಂಟು ಡೇ ಬೈ ಒನ್ ಸ್ಪಾಟ್ ಡೆತ್ ಆಗಿದೆ ಅಲ್ಲಿ. ಟೋಲ್ ನಿರ್ಲಕ್ಷ್ಯತನದಿಂದನೇ ಅದು ಆಗಿರೋದು, ಗೊತ್ತಾ? ನಾವು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನೀವು. ಸರ್ ಮೀಟಿಂಗ್ ಅಲ್ಲಿ ಇದ್ದೆ ಸರ್. ಮೀಟಿಂಗ್ ಆದ ಕೂಡ ಮತ್ತೆ ನಿಮ್ದು ಕಾಲ್ ವಾಪಸ್ ಮಾಡಿದೆ, ನೀವು ಬಿಸಿ ಇದ್ರಿ. ಹಾ. ಮತ್ತೆ ನೀವು ಮಾಡಿದ ತಕ್ಷಣ ಅಲ್ಲ, ಮತ್ತೆ ಯಾಕೆ ಇದು ಸರಿ ಸುಮಾರು 6 ರಿಂದ 7 ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಒಂದು 2 ವರ್ಷ ಚೆನ್ನಾಗಿ ನಡೆಸಿದಿರಿ. ಆಮೇಲೆ ಯಾವುದೇ ತರದ್ದು ಸೂಚನಾ ಫಲಕಗಳು ಇಲ್ಲ, ಮತ್ತೆ ರೋಡ್ ಮೇಲೆ ಯಾವುದು ಡಿವೈಡರ್ಗಳಿಲ್ಲ, ಒಂದು 2 ವೀಲರ್ ಕೂಡ ಹೋಗ್ಬೇಕು. ನಾವು ಆಲ್ರೆಡಿ 2 ರಿಂದ 3 ನ್ಯೂಸ್ ಪತ್ರದ ಹೋಗ್ಬಿಟ್ಟು ಎಲ್ಲ ಅಲ್ಲಿ ಸುದ್ದಿ ತಗೊಂಡ್ ಬಂದಿದ್ದೀವಿ. ರೋಡ್ ಮೇಲೆ ಓಡಾಡ್ತಕ್ಕಂಥ ವೆಹಿಕಲ್ಗಳು ಸುದ್ದಿ ತಗೊಂಡಿದ್ದೀವಿ. ಮತ್ತೆ ನಿಮ್ದೇನು ಅಲ್ಲಿ ಸಾರ್ವಜನಿಕರದ್ದು ಏನೋ ಒಂದು 2 ಶೌಚಾಲಯ ಮಾಡಿದ್ದೀರಾ ನೀವು ಟಿನ್ ಶೆಡ್ ಅಲ್ಲಿ. ಹಾಂ ಸರ್. ಆ ಶೌಚಾಲಯದ ನೀರು ಕೂಡ ನೀವು ಅಲ್ಲಿ ಪಕ್ಕದಲ್ಲಿ ಹಳ್ಳದಲ್ಲಿ ಸೇರಿಸಿದ್ದೀರಿ. ಚೆಂಬರ್ ಕೂಡ ಹೊಡೆದ್ಬಿಟ್ಟು ಅದು ನೀರು ಕೂಡ ಹಳ್ಳಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ಹಳ್ಳದಲ್ಲಿ ರೈತರು ನೀರು ಕುಡಿತಾರೆ, ಹೊಲಗಳೆಲ್ಲ ಬರೋ ಎಲ್ಲ ಲೇಬರ್ಸ್ಗಳು ನೀರು ಕುಡಿತಾರ, ದನಕರುಗಳು ನೀರು ಕುಡಿತಾರೆ. ಯಾಕೆ ಸರ್ ಇಷ್ಟೊಂದು ಬೇಜವಾಬ್ದಾರಿ ನಿಮ್ಮ ಕೆಲಸ ಅದು? ಸರ್ ಹೊಸದಾಗಿ ಟೋಲ್ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದೀವಿ ಸರ್. ಅಲ್ಲ ಸರ್, ಹೊಸದಾಗಿ ಮಾಡೋವರೆಗೂ ಟೋಲ್ ಶುಲ್ಕ ಫ್ರೀ ಮಾಡಿ ನೋಡೋಣ. ಮಾಡ್ತೀರಾ ಸರ್? ಸರ್ ಅದಕ್ಕೆ ಇದಕ್ಕೆ ಬರಲ್ಲ ಸರ್ ಅದು. ಹೌದಲ್ಲ, ಇದಕ್ಕೆ ಬರಲ್ಲ ಅಂದರೆ ಇವಾಗ ಆಲ್ರೆಡಿ 7 days ಅಲ್ಲಿ 6 ಆಕ್ಸಿಡೆಂಟ್ ಆಯ್ತು. ಅದು ನಿಮ್ಮ ರೋಡ್ ಮೇಲೆ ಗೊತ್ತದು? ಅದು ನಿಮ್ಮ ನಿರ್ಲಕ್ಷ್ಯದಿಂದ ಆಗಿದೆ, ಅದು ಗೊತ್ತಾಗುತ್ತಾ? ಸ್ವಲ್ಪ ನೀವು ಪಿ ಡಿ ಅವ್ರು ಇರ್ತೀರಾ, ಅದು ಏನಿದೆ, ಏನು ಸಮಸ್ಯೆ ಇದೆ ಅದನ್ನ ನೋಡ್ಕೋಬೇಕು. ಇವಾಗ ನಾವು ಆಲ್ರೆಡಿ ಎಲ್ಲ ವೀಡಿಯೋಸ್ ಬೈಟ್ ಎಲ್ಲ ತೊಗೊಂಬಂದಿದ್ದೀವಿ, ವೆಹಿಕಲ್ಸ್ ಓಡಾಡೋದೆಲ್ಲ ಬೈಟ್ ತೊಗೊಂಬಂದಿದ್ದೀವಿ. ಇವಾಗ ನಾವು ಸುದ್ದಿ ಮಾಡ್ತೀವಿ ನಾವು ಆಲ್ರೆಡಿ. ಯಾಕಂದರೆ ನಮ್ಮ ಕರ್ನಾಟಕದವರು, ರೈತ ಸಂಘಟನೆದವರು ಅವ್ರು ಹೇಳೋಗಿದ್ದಾರೆ ಇವತ್ತು ಬಂದು, ಸರ್ ನಾವು ಸೋಮವಾರ ಇಲ್ಲ ಮಂಗಳವಾರ ನಾವು ಬಂದ್ ಕರೆ ಕೊಡ್ತೀವಿ ಸರ್ ಇದಕ್ಕೆ ಅಂತೇಳಿ. ಸರಿ ಸರ್, ನಾವು ಸೋಮವಾರ ಇಲ್ಲ ಮಂಗಳವಾರ ನಿಮ್ಮ ಟೋಲ್ ಬಂದ್ ಕರೆ ಕೊಡ್ತಾ ಇದ್ದೀವಿ ನೋಡಿ ಸರ್. ಓಕೆ. ಯಾವುದೋ ರೋಡ್ ವ್ಯವಸ್ಥೆ ಇಲ್ಲ, ಎಲ್ಲ ಕಡೆ ಗುಂಡಿ ಎಲ್ಲ